ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಕೋಲಾರ ತಾಲೂಕು ಮತ್ತು ಶ್ರೀನಿವಾಸಪುರ ತಾಲೂಕು, ಮುಳಬಾಗಿಲು ತಾಲೂಕು, ಚಿಂತಾಮಣಿ ತಾಲೂಕು ಎಲ್ಲ ತಾಲೂಕುಗಳಿಗೂ ಸುಮಾರು ಚಿಕ್ಕ ಚಿಕ್ಕ ಕೆರೆಗಳೆಲ್ಲ ಭರ್ತಿಯಾಗಿ ಸ್ನೇಹಿತರೆ 2 ದಿವಸದಿಂದ ಸುರಿದಂತಹ ಭಾರಿ ಮಳೆಯಿಂದ ಎಲ್ಲ ಕೆರೆಗಳಿಗೂ ಕೂಡ ನೀರು ಬಂದಿದೆ. ಅದೇ ರೀತಿ ಮುದವಾಡಿ ಕೆರೆಯಲ್ಲಿ ಕೂಡ ಅಷ್ಟೇ ಉತ್ತಮವಂತಹ ನೀರು ಬಂದು ಕೋಡಿ ಹೋಗ್ತಾಯಿದೆ ಸ್ನೇಹಿತರೆ. ಕೆಲ ಕಡೆ ಬಿಟ್ಟಿದ್ದರೂ ಕೂಡ ಕೋಡಿ ಮೇಲ್ಗಡೆ ಒಂದು 1/2 ಫೀಟ್ ಮೇಲೇ ಹೋಗ್ತಾಯಿದೆ ನೀರು, ತುಂಬ ನೀರು ಹೋಗ್ತಾಯಿದೆ ಸ್ನೇಹಿತರೆ. ಒಂಥರ ಖುಷಿ ಆಯಿತು. ಮತ್ತು ಕೈ ಬಂದಿತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ನಮ್ಮ ರೈತರು ಸ್ನೇಹಿತರೆ. ಈ ಒಮ್ಮ ನೋಡಿ, CBT ಕಾಲೇಜ್ ಆಪೋಸಿಟ್ ಒಂದು ಸೊರೆ ತೋಟ 2 ಎಕರೆ ಬಯಲಿದೆ. ಈ ಸೊರೆ ತೋಟ ಪಾಪ ಶಾಂಪಲ್ ಆಗಿತ್ತು, ಇನ್ನೇನು ಮಾರ್ಕೆಟ್ಗೆ ಹೋಗಬೇಕು. ಉತ್ತಮವಂತಹ ಬೆಲೆ ಕೂಡ ಇತ್ತು. ಇದಕ್ಕೆ 20-25 ರೂಪಾಯಿ ಇತ್ತಂತೆ ಒಂದು kg. ಅಂತಹ ಬೆಲೆ ನಿರೀಕ್ಷೆ ಆದಾಯ ಮಾಡ್ತಾಯಿದ್ರು. ಪಾಪ ಒಂದೇ ದಿವಸದಲ್ಲಿ ಮಳೆಗೆ ಎಲ್ಲ ಬಿದ್ದೋಗ್ಬಿಡಿ ಸ್ನೇಹಿತರೆ. ಪಾಪ ಅವರು ಗೋಳಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಈ ಥರ ಸಮಸ್ಯೆಗಳೆಲ್ಲ ರೈತರಿಗೆ ಯಾವಾಗೂ ಬರೋದೇ ಸಹಜ. ಇದು ಪ್ರಕೃತಿ ಹತ್ರ ನಾವೇನು ಮಾಡೋಕ್ಕಾಗಲ್ಲ, ಸಾಧ್ಯವಿಲ್ಲ, ಸಹಿಸ್ಕೋಬೇಕು ಸ್ನೇಹಿತರೆ. ಅದೇ ರೀತಿ ನಮ್ಮ ತೋಟ ನೋಡೋಕ್ಕೆ ಇವತ್ತು ಒಬ್ಬ ಮುಳಬಾಗಿಲಿಂದ ಬಂದಿದ್ದರು. ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ. ಮತ್ತು ನಾವು ಕೋರ್ಟ್ ಆಫೀಸು ಶ್ರೀನಿವಾಸಪುರದಲ್ಲಿ ನೋಡೋದಾದರೆ ನಾನು ಯಾವಾಗೂ ಕಂಡಿಲ್ಲ ಇಷ್ಟೊಂದು ನೀರು. ಎಲ್ಲ ಕೋರ್ಟ್ ಆಫೀಸಲ್ಲಿಗೆ ಯಾರು ಕೂಡ ಎಂಟ್ರಿ ಆಗೋ ಕೂಡ ಆಗಲ್ಲ, ಅಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಸ್ವಲ್ಪ ತೋಟ ನೋಡೋಕೆ ಬಂದಿದ್ದೀರಾ? ಎಲ್ಲಿಂದ ಬಂದ್ರಣ್ಣ? ಮುಳಬಾಗಿಲು ಹತ್ರ ಬಂಡಳ್ಳಿಯಿಂದ ಅಂತ. ಬಂಡಳ್ಳಿ ತೋಟ ನೋಡ್ತಾರಲ್ಲ, ಹೆಂಗೆ ಅನ್ಸಣ್ಣ? ಪರವಾಗಿಲ್ಲ ಅಣ್ಣ, ಕಾಯಿನ ಅಷ್ಟು ಒಳ್ಳೆ ಕೂತ್ಕೊಂಡಿದೆ. ಅಂದರೆ ನಮ್ಮದು ಫಸ್ಟ್ ಇದು ಕಾಯಿ ಹಣ್ಣಾದ್ಮೇಲೆ ಗೊತ್ತಾಗುತ್ತೆ ನಮಗೂ ಯಾವ ಥರ ಇದೆ ಅಂತ. ಇದುವರೆಗೂ ಇವಾಗ ಹೆಂಗಿದೆ ಅಣ್ಣ? ಈಗ ಪರವಾಗಿಲ್ಲ, ಫ್ಲವರ್ ಡ್ರಾಪ್ ಆವಾಗಲೇ ಕಾಯಿ ಸೆಟ್ಟಿಂಗ್ ಸೂಪರ್ ಆಗೈತೆ ಅಣ್ಣ. ಎಲ್ಲರದ್ದು ಒಂದೇ ಊರಣ್ಣ? ನಿಮ್ಮೂರದ್ದು ಒಂದೇ ಊರ? ಒಂದೇ ಊರ. ಸರಿನಾ? ತುಂಬ